ಈ ಒಂದು ಹೊಟ್ಟೆವರೆಗೆ ಕಾರಣ ಜಲಸಿನ ಯಾ ಅಫ್ಕೋರ್ಸ್. ನೀವು ಈಗ ಬೇರೆ ಹುಡುಗಿ ಜೊತೆ ಮಾತಾಡ್ತಾ ಇದ್ರಿ, ಆ ಹುಡುಗಿಗೂ ನಿಮಗೂ ಒಂದು ಸೂಪರ್ ಆಗಿರೋ ಬಾಂಡಿಂಗ್ ಆಗ್ತಾ ಇದೆ ಅಂತ ಗೌರಿಗೆ ಹೊಟ್ಟೆವರಿ ಅದಕ್ಕೆ ಈ ತರ ಐಪರಾಗಾಡ್ತಾ ಇದ್ದಾಳೆ. ಅಲ್ಲ ಕಣ, ಅಷ್ಟೊಂದು ಜಲಸಿ ಇರೋರು ನೋ ಅಂತ ಯಾಕೆ ಹೇಳ್ಬೇಕಾಯ್ತು? ಒಪ್ಕೋಬೋದಾಯ್ತಲ್ವಾ? ಅದೇ ಬಸ್ಸು ಮಜಾ, ಅಲ್ಲೇ ಇರೋದು ಟ್ವಿಸ್ಟು. ನೋಡಿ, ಗೌರಿಗೆ ನಿಮ್ಮ ಮೇಲೆ ಇದೆಯಲ್ಲ ಫೀಲಿಂಗ್ಸು, ಅದು ಅವಳಿಗಿದೆ ಅಂತ ಅವಳಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಈಗ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ನೀವು ಉರಿಸ್ತಾ ಇದ್ದೀರಲ್ಲ, ಈ ಒಂದು ಉರಿಸೋ ಪ್ರೋಗ್ರಾಮ್ನ ಹಿಂಗೆ ಕಂಟಿನ್ಯೂ ಮಾಡಿ ನಿಲ್ಸಕ್ಕೆ ಹೋಗ್ಬೇಡಿ. ಆವಾಗ ನೋಡಿ, ಗೌರಿ ಬಾಯಿಂದ ಸತ್ಯ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ನನ್ನ ಮಗನೇ, ಪ್ರಳಯ ಆಗುತ್ತೆ, ವಾರ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳಿ ನಿಮಿಷಕ್ಕೊಂದೊಂದು ಮಾತಾಡ್ತೀಯ. ಆವಾಗ ನೋಡ್ರಿ ಹಂಗಂದೆ, ಇವಾಗ ನೋಡ್ರಿ ಈಗ ಹೇಳ್ತಿದ್ಯಾ. ನನ್ನ ಮಗನೇ, ನೀನ್ ಇದೆಯಲ್ಲ, ನೀನ್ ಒಂಥರ ಈ ಊಸರು ಒಳಗಿಂದ ಸ್ಪೀಡಾಗಿ ಬಣ್ಣ ಬದಲಾಯಿಸ ಕಣ. ಬಸ ಅಜ್ಜನ ಸುಮ್ಮನೆ ಫ್ಲೋಲಿ ಹಂಗೆ ಬಾಯಿಗೆ ಬಂದ್ಬಿಡ್ತು, ಅದನ್ನೆಲ್ಲ ತಲೆಗೆ ಹಾಕೊಳಕ್ ಹೋಗ್ಬಿಡಿ. ಆಕ್ಚುಲಿ ನಿಮ್ಮಿಬ್ರು ಮಧ್ಯೆ ನಡೆಯೋದು ನಿಜಾನೇ, ಅದು ಪ್ರಳಯ ಅಲ್ಲ, ಪ್ರಣಯ. ನೀವೇನ್ ಭಾಷೆ ನೀವು ಹಂಗಂದ್ರು ಅಂತೀರಿ, ಹಿಂಗಂದ್ರು ಅಂತೀರಿ. ನಿಮ್ ಜೊತೆ ಹೆಂಗಿರ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲಪ್ಪ. ಯಾವಾಗ್ಲೂ ಈ ಪಾಪ್ಕಾರ್ನ್ ಇರುತ್ತಲ್ಲ, ಅದು ಸಿಡಿ 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 ಅಂತ ಸಿಡಿಯುತ್ತಲ್ಲ, ಹಂಗಾಡ್ತೀರಪ್ಪ ನೀವು. ಏನಂದೆ? ಅಯ್ಯೋ ಏನಿಲ್ಲ ಬಸ್ಸು, ಏನಿಲ್ಲ. ಏನೇ ಆದ್ರೂ ಕೊನೆ ನಿಲ್ದಾಣ ಅದೇ ತಾನೇ. ಅದನ್ನ ಯಾಕೆ ಈ ತರ ನೀವು ಮನಸ್ಸಿಗೆ ತಗೋತಾ ಇದ್ರಿ? ತಗೋಬೇಡಿ, ಕೂಲಾಗಿರಿ. ನನ್ನ ಮಗನೇ, ಈಗ ಹೇಳಿದ್ರೆ ಸರಿ ಇಲ್ಲ, ಒದೇ ತಿಂತೀಯ. ಬಸ್ಸು ಕೂಲಾಗಿರಿ ಅಂತಂದೆ ಅಷ್ಟೇ. ಕೂಲ್. ಏನಾಯ್ತು? ಏನೋ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ದೀರಾ? ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಅಂತ ಅನ್ಸುತ್ತೆ. ಚೇ ನೀವು ಯಾಕೆ ಆ ರೀತಿ ಅನ್ಕೋತೀರಿ? ಡಿಸ್ಟರ್ಬ್ ಏನೂ ಇಲ್ಲ. ನಾವು ಹಂಗೆ ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೋತಾ ಇದ್ವಿ ಅಷ್ಟೇ. ಅದು ಸರಿ, ನೀವು ಒಳ್ಳೆ ಪಿಂಕ್ ಪಾಂಗ್ ಬಾಲ್ ಥರ ಪಟ ಅಂತ ಕುಣಿತಾ ಇದ್ದೀರಿ. ಆಮೇಲೆ ಈ ಕಾರಂಜಿ ಥರ ಚಿಮ್ತಾ ಇದ್ದೀರಲ್ಲ, ಏನಿಷ್ಟೊಂದು ಖುಷಿಯಾಗಿದ್ದೀರಿ. ದೊಡ್ಡ ಬಾಸು ಮತ್ತೆ ನಿಮ್ಮಿಬ್ಬರ ನಡುವೆ ಇದ್ದಿದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸರಿ ಹೋಯ್ತಾ? ಅದಕ್ಕೆ ಅನ್ಸುತ್ತೆ ಖುಷಿ, ಕರೆಕ್ಟ್ ಅಲ್ವಾ? ಹಾ, ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ನೋಡಿ, ನಂದು ಭಾವಂದು ಟ್ರ್ಯಾಕ್ ಕ್ಲಿಯರ್ ಆಯ್ತು. ಇಷ್ಟು ದಿನ ಆ ಗೌತಮಿ ನಮ್ ಪಾಲ್ಗೆ ಮುಳ್ಳಿನ ತರ ಇದ್ಲು, ಆದ್ರೆ ಇವಾಗ ಗೌತಮಿನೇ ಹೇಳಿದ್ಲು ನಂದು ಭಾವಂದು ಸರಿಯಾದ ಜೋಡಿ ಅಂತ. ಇನ್ಮೇಲೆ ಇನ್ನೇನ್ ಚಿಂತೆ, ನೋ ಟೆನ್ಷನ್, ನಾನಂತರೂ ನೆಮ್ಮದಿಯಾಗಿರ್ಬೋದು. ಅಯ್ಯೋ ಶಿವನೇ, ಹೆಂಗೋ ನೀವು ನೆಮ್ಮದಿಯಾಗಿದ್ರೆ ನಾವು ನೆಮ್ಮದಿ. ಚಿಕ್ಕವ್ವ, ಯಾಕೆ ನಗ್ತಿದ್ದೀರಾ? ನಗೋ ಅಂತದ್ದು ಏನಾಯ್ತು ಇವಾಗ? ಅಗ್ದಿ ಇನ್ನೇನ್ ಮಾಡ್ಲಿ ಹೇಳು. ಗೌತಮಿ ಅವರು ಆಗ ಹೇಳಿದ್ರು ಅಂತ ನೀನ್ ಜಾಸ್ತಿ ಖುಷಿ ಪಡಕ್ ಹೋಗ್ಬೇಡ. ಇದೊಂಥರ ರಿವರ್ಸ್ ಸೈಕಾಲಜಿ ಇದ್ದಾಗೆ. ಏನಪ್ಪ ಮಾಡ್ಲಿ, ಒಂದ್ ಕಡೆ ಪ್ರೀತಿ, ಇನ್ನೊಂದ್ ಕಡೆ ಪ್ರೆಸ್ಟೀಜ್. ಓಕೆ, ಸದ್ಯಕ್ಕೆ ವೆಂಕಿ ಹೇಳ್ದಾಗೆ ಮಾಡ್ತೀನಿ. ಏನಿಲ್ಲಮ್ಮ. ಏನಿಲ್ಲಮ್ಮ, ಸ್ವಲ್ಪ ಸುಸ್ತಾಗಿದೆ, ಅದಕ್ಕೆ ನಿನ್ಗಾಗ ಅನ್ಸ್ತಿರ್ಬೇಕಷ್ಟೆ. ಯಾಕಮ್ಮ ಆಗ ನೋಡ್ತಿದ್ಯಾ? ನಾನು ಆರಾಮಾಗಿದ್ದೀನಿ. ಅದಾಗಿರ್ಲಿ, ನೀನ್ಯಾಕಿನ್ನೂ ಮಲ್ಗಿಲ್ಲ?
ನೀನ್ ಇಷ್ಟೊತ್ತಿಗಾಗ್ಲೇ ಮಲಗಿರ್ಬೇಕಿತ್ತಲ್ವಾ? ಯಾಕೆ ಮಲಗಿಲ್ಲ? ಅಮ್ಮ, ನೀನ್ ಚಿಂತೆ ಮಾಡ್ಬೇಡ. ರಾತ್ರಿ ಕಳೆದು ಹಗಲು ಬರಲೇಬೇಕು. ನಮ್ ಜೀವನದಲ್ಲೂ ಬೆಳಕು ಬಂದೇ ಬರುತ್ತೆ. ಅಪ್ಪ ನಮ್ ಜೊತೆ ಇಲ್ಲದೆ ಇರಬಹುದು, ಅವ್ರು ಎಲ್ಲೇ ಇದ್ರು ಚೆನ್ನಾಗಿರ್ತಾರೆ. ಆ ಭಗವತಿ ಅವ್ರನ್ನ ಕಾಪಾಡ್ತಾಳೆ. ಅವಳ ಅನುಗ್ರಹ ನಮ್ ಕುಟುಂಬದ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ಈ ತರ ಬೇಜಾರ್ ಮಾಡ್ಕೋಬೇಡ ಅಮ್ಮ. ನೀನ್ ಬೇಜಾರ್ ಮಾಡ್ಕೊಂಡ್ರೆ ಆಮೇಲೆ ನನಗೂ ಕಷ್ಟ ಆಗುತ್ತೆ. ಅಮ್ಮ, ಧೈರ್ಯವಾಗಿರು, ನಂಬಿಕೆ ಕಳ್ಕೋಬೇಡ. ಎಲ್ಲ ಒಳ್ಳೇದಾಗೇ ಆಗುತ್ತೆ. ನಾವ್ ಯಾರಿಗೂ ಕೆಟ್ಟದನ್ನ ಬಯಸ್ತವ್ರಲ್ಲ. ಹಾಗಿರೋವಾಗ ನಮ್ಗೆ ಕೆಟ್ಟದಾಗತ್ತೆ ಹೇಳು? ಸದ್ಯಕ್ಕೀಗ ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು.